ಕರ್ಮದ ಕಲ್ಲು. ಸ್ನೇಹಿತರೆ, ವೇದಗಳು ಹೇಳುತ್ತವೆ ಮಾನವ ಜನ್ಮ ಕರ್ಮಾನುಸರಣೆಯಂತೆ ನಡೆಯುತ್ತೆ ಅಂತ. ಜನಗಳು ಹೇಳ್ತಾರೆ ಯಾವ ಜನ್ಮದ ಕರ್ಮವೋ ಏನೋ ಈಗ ಅನುಭವಿಸ್ತಾ ಇದ್ದೀನಿ ಅಂತ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಾನವ ಜೀವಿತ ಕರ್ಮಗಳಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ. ಅಸಲಿಗೆ ಈ ಕರ್ಮ ಅಂದರೆ ಏನು ನೋಡೋಣ. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ದೊರೆಯತಕ್ಕಂಥ ಫಲವೇ ಕರ್ಮ. ವ್ಯತ್ಯಾಸ ಇಷ್ಟೇ ಸ್ನೇಹಿತರೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ. ಗತ ಜನ್ಮದಲ್ಲಿ ಮಾಡಿದಂತಹ ಕೆಲಸಗಳು ಈ ಜನ್ಮದಲ್ಲಿ ನಮ್ಮನ್ನು ಕಾಡುತ್ತವೆ. ಹೀಗಂತ ಹಿರಿಯರು ಹೇಳ್ತಾರೆ. ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿಗಳಂತಹ ಬೀಜಗಳನ್ನು ಹಸುವಿನ ಸಗಣಿಯಲ್ಲಿ ಬೆರೆಸಿ ತಟ್ಟಿದಂತಹ ಬೆರಣಿಯಲ್ಲಿ ಶೇಖರಿಸಿಟ್ಟು ಕಾಪಾಡಿಕೊಳ್ಳೋ ಹಾಗೆ ಈ ಮನುಷ್ಯನ ಪೂರ್ವಜನ್ಮದ ಕರ್ಮದ ಫಲ ಅನ್ನೋದು ಜೀವ ಸಂಸ್ಕಾರದ ರೂಪದಲ್ಲಿ ಅಡಗಿಸಿಟ್ಕೊಂಡು ಅವು ನಮ್ಮ ಮನಸ್ಸನ್ನು ಪ್ರವೇಶ ಮಾಡುತ್ತವೆ. ಈ ರೀತಿ ಪ್ರವೇಶ ಮಾಡಿರ್ತಕ್ಕಂಥದ್ದು ನಂತರ ಅದು ಫಲಿತಾಂಶಕ್ಕೆ ಅನುಗುಣವಾಗಿ ಬದುಕು ಸಾಗುತ್ತಾ ಹೋಗ್ತಾ ಇದ್ದ ಹಾಗೆ ಮುಂದೆ ಸಾಗ್ತಾನೆ ಬಂದ್ಬಿಡುತ್ತೆ. ಕರ್ಮದಲ್ಲಿ 3 ರೀತಿಯ ವಿಧಾನಗಳಿವೆ ಸ್ನೇಹಿತರೆ. ಸಂಚಿತ ಕರ್ಮ, ಆಗಮ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ಈ ಸಂಚಿತ ಕರ್ಮ ಅಂದರೆ ಹಿಂದಿನದ್ದು, ಆಗಮ ಕರ್ಮ ಅಂದರೆ ಮುಂದಿನದ್ದು, ಪ್ರಾರಬ್ಧ ಅನ್ನೋದು ಈ ಕ್ಷಣದ್ದು, ಈಗಿನದ್ದು. ಸ್ನೇಹಿತರೆ, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಅತಿ ಹೆಚ್ಚು ಬಲಿ ಆಗ್ತಕ್ಕಂಥದ್ದು ಆಗಮ ಕರ್ಮದ ಬಗ್ಗೆನೇ. ಪ್ರಶ್ನೆಗಳು ಬರೋದು ಇದಕ್ಕೇನೆ. ಈ ಕ್ಷಣ ನಮ್ಮ ಎದುರಿಗೆ ಏನು ಇರುತ್ತೋ ಅದು ಒಂದು ಪ್ರಶ್ನೆ. ಇಂತಹ ಪ್ರಶ್ನೆಗಳೇ ನಮಗೆ ಎದುರಾಗೋದು ಕೂಡ. ಆಗ ನಾವು ಆಲೋಚಿಸ್ತಕ್ಕಂಥ ರೀತಿ, ನಡೆದುಕೊಳ್ತಕ್ಕಂಥ ಸ್ಥಿತಿ ಗತಿಗಳ ಮೇಲೆ ಈ ಜನ್ಮ ಮುಂದಿನ ದಿನಗಳಲ್ಲಿ ಫಲಿತಾಂಶ ಅನ್ನೋದು ನಿರ್ಧಾರವಾಗಿರುತ್ತೆ. ನಾವು ಹೇಗೋ ಯೋಚಿಸಬಹುದು, ಎಲ್ಲದೂ ಕರ್ಮಗಳ ಮೇಲೆ ನಿರ್ಧಾರ ಆಗೋದಾದರೆ ಇಲ್ಲಿ ದೇವರಿಗೆ ಏನು ಕೆಲಸ? ಈ ರೀತಿ ಯೋಚಿಸಿ ನೋಡೋದಾದರೆ ದೇವರನ್ನು ಪೂಜಿಸಿ ಏನು ಫಲ ಅಂತಲೂ ಯೋಚಿಸಬಹುದು ಅಲ್ವೇ? ದೇವರ ಕೆಲಸ ಸೃಷ್ಟಿಸೋದು ಸ್ನೇಹಿತರೆ, ಜನ್ಮ ನೀಡೋದು ಅಥವಾ ಅನುಗ್ರಹ ನೀಡೋದು. ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸೋನು ಅವನೇ. ಹಾಗಾದರೆ ಈ ಕರ್ಮಾನುಸಾರಣೆ, ಪ್ರಕೃತಿಯ ಧರ್ಮ ಇವೆಲ್ಲ ನಾವು ನಮ್ಮ ಆಲೋಚನೆಯ ಭಾವನೆಗಳೇ, ಮನಸ್ಥಿತಿಗಳ ಮೇಲೆ ನಿರ್ಧಾರವಾಗಿರುತ್ತದೆಯೇ? ಸ್ನೇಹಿತರೆ, ಕರ್ಮದ ಅನುಸರಣೆಯಲ್ಲಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋದು ತುಂಬ ಮುಖ್ಯ. ಆಗ ಶಾಂತಿ, ನೆಮ್ಮದಿ ನಮಗೆ ದೊರೆಯುತ್ತೆ. ದುಷ್ಕರ್ಮದ ಬಗ್ಗೆ ಯೋಚಿಸಿ ನಿರ್ಧರಿಸಿ ಅವು ಬೆನ್ನು ಹತ್ತಿರುತ್ತವೆ. ಕ್ರಮೇಣ ನಮ್ಮನ್ನು ಕುಗ್ಗಿಸುತ್ತವೆ. ಸಂಬಂಧಗಳು ನಮಗೆ ಅರಿವಿಲ್ಲದೆ ತಪ್ಪು ಮಾಡುವಂತಹ ರೀತಿಯಲ್ಲಿ ಮಾಡಿಸಿಬಿಡುತ್ತವೆ. ಅದು ಪದೇ ಪದೇ ನಮಗೆ ನೆನಪಿನ ಮೂಲಕ ಬಾಧಿಸುತ್ತೆ. ಪೂರ್ವಜನ್ಮದ ಪಾಪಕರ್ಮದ ಕೆಟ್ಟ ಪರಿಣಾಮ ಅನುಭವಿಸುತ್ತಾ ಇದ್ರೂ ಸಹ ಚಿಂತಿಸದೆ ಮತ್ತಷ್ಟು ಪಾಪಕರ್ಮಗಳನ್ನು ಮಾಡೋ ಹಾಗೆ ಮಾಡಿಬಿಡುತ್ತೆ. ಮಾನವ ಜನ್ಮ ಭತ್ತದ ಕಾಳಿನ ಒಳಗಡೆ ಇರ್ತಕ್ಕಂಥ ಅಕ್ಕಿಯ ಹಾಗೆ. ಭತ್ತವನ್ನು ಬಿತ್ತಿದರೆ ಮೊಳಕೆ ಒಡೆಯುತ್ತೆ. ಅದೇ ಅಕ್ಕಿಯನ್ನು ಬಿತ್ತಿ ನೋಡಿ, ಯಾವ ಕಾರಣಕ್ಕೂ ಮೊಳಕೆ ಒಡೆಯಲ್ಲ, ಯಾವ ಫಲವನ್ನೂ ನೀಡೋದಿಲ್ಲ. ಕರ್ಮ ಅನ್ನೋದು ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಂಟಿಕೊಂಡಂತಹ ಮೇಲ್ಪದರದ ಹಾಗೆ. ನಾವು ಧ್ಯಾನದ ಮೂಲಕವೇ ಅದನ್ನು ದೂರ ಮಾಡ್ಕೋಬೇಕು, ಸಾಕ್ಷಿಯಾಗಬೇಕು, ಪರಮಾತ್ಮನೊಂದಿಗೆ ಐಕ್ಯವಾಗಬೇಕು. ನೀವು ಆದಷ್ಟು ಏಕಾಂತದಲ್ಲಿದ್ದುಕೊಂಡೇ ಈ ಪರಮಾತ್ಮನ ಧ್ಯಾನವನ್ನು, ನಾಮಸ್ಮರಣೆಯನ್ನು ಮಾಡ್ತಾ ಧ್ಯಾನದ ಮೂಲಕನೇ ನಮ್ಮ ಬದುಕನ್ನು ಸಾಗಿಸಬೇಕು. ಹಾಗಾದರೆ ಮಾತ್ರ ಈ ಕರ್ಮದಿಂದ ದೂರ ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ.